ಧರ್ಮದ ಸನಾತನ ವೈದಿಕ ಧರ್ಮದ ಮೂಲಭೂತವಾದಂತಹ ಗ್ರಂಥ ಶ್ರೀಮದ್ ಭಗವದ್ಗೀತೆ. ಜಗತ್ತಿನ ಎಲ್ಲ ಸಮಸ್ಯೆಗಳಿಗೂ ಉತ್ತರವನ್ನು ನೀಡುವಂತಹ ಗ್ರಂಥ ಶ್ರೀಮದ್ ಭಗವದ್ಗೀತೆ. ಭಗವಂತನಲ್ಲಿ ಹೇಗೆ ಭಕ್ತಿ ಮಾಡಬೇಕು ಅದನ್ನು ಗೀತೆಯಿಂದ ತಿಳಿಯಬೇಕು. ಜ್ಞಾನವನ್ನು ಹೇಗೆ ಸಂಪಾದನೆ ಮಾಡಬೇಕು ಗೀತೆಯಿಂದ. ವೈರಾಗ್ಯವನ್ನು ಹೇಗೆ ಪಡೆಯಬೇಕು ಗೀತೆಯಿಂದ. ರಾಜ್ಯವನ್ನು ಹೇಗೆ ಆಳಬೇಕು ಗೀತೆಯಿಂದ. ಒಬ್ಬ ರೈತ ಕೃಷಿಯನ್ನು ಹೇಗೆ ಮಾಡಬೇಕು ಅದನ್ನು ಗೀತೆ ಹೇಳುತ್ತೆ. ಒಬ್ಬ ಸೇವೆ ಮಾಡುವ ಸೇವಕ ತನ್ನ ಯಜಮಾನನ ಸೇವೆಯನ್ನ ಸ್ವಾಮಿಯ ಭೃತ್ಯನಾಗಿ ಯಾವ ರೀತಿ ಸೇವೆಯನ್ನು ಮಾಡ್ತಾ ಬದುಕಬೇಕು ಇದನ್ನು ಗೀತೆಯಿಂದ ತಿಳಿಯಬಹುದು. ಪರೋಪಕಾರವನ್ನು ಮಾಡಬೇಕು, ಅದರ ಮಹತ್ವ ಏನು ಅದನ್ನು ಗೀತೆ ಹೇಳುತ್ತೆ. ಹಣ ಸಂಪಾದನೆ ಹೇಗೆ ಮಾಡಬೇಕು, ಮನುಷ್ಯ ಆರೋಗ್ಯವಂತನಾಗಿ ಹೇಗಿರಬೇಕು, ಎಂತಹ ಆಹಾರವನ್ನು ಸೇವನೆ ಮಾಡಬೇಕು, ಕಾಮಕ್ರೋಧಗಳ ನಿಗ್ರಹವನ್ನು ಹೇಗೆ ಮಾಡಬೇಕು, ಎಲ್ಲವನ್ನೂ ಭಗವದ್ಗೀತೆ ಹೇಳುತ್ತೆ. ಭಗವದ್ಗೀತೆ ಒಬ್ಬ ಸಾಧಕನಾದ ವ್ಯಕ್ತಿ ತನ್ನ ಪರಿಪೂರ್ಣವಾದ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವುದಕ್ಕೆ ಬೇಕಾದ ಎಲ್ಲ ವಿಷಯಗಳನ್ನು ಶ್ರೀಮದ್ ಭಗವದ್ಗೀತೆ ನಿರೂಪಣೆ ಮಾಡುತ್ತದೆ. ಅಂತಹ ಶ್ರೇಷ್ಠವಾದ ಗ್ರಂಥ ಇದು ಭಗವದ್ಗೀತೆ. ಮತ್ತಃ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಮತ್ತಃ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ. ನನ್ನನ್ನು ಮೀರಿದ ವಸ್ತು ವ್ಯಕ್ತಿಗಳು ಯಾರಿಲ್ಲ. ನನ್ನ ಇಚ್ಛೆಗೆ ಬಂದ ಹಾಗೆ ಆಗ್ತದೆ. ಎಲ್ಲವೂ ಯಂತ್ರಾರೂಢಾನಿ ಮಾಯೆಯ ಈಶ್ವರ ಸರ್ವಭೂತಾನಾಂ ಹೃದಯ. ಕೊನೆಗೆ ಹೇಳುವ ಮಾತು ಸಾರ. ಸಾಮಾನ್ಯವಾಗಿ ಗ್ರಂಥ ಒಬ್ಬರು ಬರೆದರೆ ಇನ್ನೊಬ್ಬರು ಅದರ ಸಾರವನ್ನು ಹೇಳುತ್ತಾರೆ. ಕೃಷ್ಣನೇ ಸಾರ ಹೇಳ್ತಾನೆ. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯೆ. ಮಾಯಾ ಅಂದರೆ ಇಚ್ಛೆ. ನನ್ನ ಇಚ್ಛೆಯಿಂದ ಈ ಎಲ್ಲ ಶರೀರವೆಂಬ ಯಂತ್ರಗಳಲ್ಲಿ ಇವರನ್ನು ಕೂಡಿಸಿದ್ದೇನೆ, ಓಡಿಸ್ತೇನೆ ಇವರನ್ನೆಲ್ಲ. ಅವರವರು ತಮ್ಮ ತಮ್ಮ ಕಾರ್ಯಗಳಲ್ಲಿ ಮುಂದಾಗುವಂತೆ ನನ್ನ ಇಚ್ಛೆಯಂತೆ ಜಗತ್ತು ನಡೆಯುತ್ತದೆ ಎಂದು ದೇವರು ಹೇಳಿದ್ದಾನೆ. ಇದನ್ನು ತಿಳಿದ್ರೆ ಅಹಂಕಾರ ಎಲ್ಲಿ ಬರಬೇಕು ಹೇಳಿ, ಎಲ್ಲಿ ಹೋಗುತ್ತೆ?